ನಮಸ್ಕಾರ. ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಐದು ಶತಮಾನಗಳ ಭಾರತ ಖಂಡದ ಜನರ ಕನಸು ನನಸು. 56 ಇಂಚು ಎತ್ತರದ ರಾಮಲಲ್ಲಾ ವಿಗ್ರಹ ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ. ದೇಶಾದ್ಯಂತ ರಾಮನಾಮದಲ್ಲಿ ಮಿಂದೆದ್ದ ಭಕ್ತರು. ಚಿಕ್ಕಬಳ್ಳಾಪುರದ ಬಜಾರ್ ರಸ್ತೆ, ಗಂಗಮ್ಮನಗುಡಿ ರಸ್ತೆ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. 4-5 ದಿನಗಳಲ್ಲಿ ನೋಟಿಸ್ ಜಾರಿ. ಈ ನ್ಯೂಸ್ ಟಿವಿಗೆ ವಿಶ್ವಸನೀಯ ಮೂಲಗಳಿಂದ ಮಾಹಿತಿ. ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ. ಶ್ರೀರಾಮನ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೆದ್ದ ಕೋಲಾರ ಜನತೆ. ಹಲವೆಡೆ ಮಜ್ಜಿಗೆ, ಪಾನಕ, ಕೋಸಂಬರಿ, ಅನ್ನ ಸಂತರ್ಪಣೆ. ಚಿಕ್ಕಬಳ್ಳಾಪುರದಲ್ಲಿ ಶ್ರೀರಾಮಲಲ್ಲಾನಿಗೆ ಸಂಭ್ರಮದ ಸ್ವಾಗತ. ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳಿಂದ ಶ್ರೀರಾಮನಿಗೆ ಪೂಜೆ. ವಾರ್ತೆಗಳ ವಿವರ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವ ಮೂಲಕ 5 ಶತಮಾನಗಳ ಭಾರತ ಖಂಡದ ಜನರ ಕನಸು ನನಸಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯಾತಿ ಗಣ್ಯರು ಪಾಲ್ಗೊಂಡು ನಡೆಸಿಕೊಟ್ಟ ಈ ಮಹೋನ್ನತ ಕಾರ್ಯಕ್ರಮದ ಕುರಿತು ಒಂದು ವರದಿ. ಭೂಲೋಕವೇ ಧರೆಗಿಳಿದಂತೆ ಶೃಂಗಾರಗೊಂಡಿತ್ತು ಅಯೋಧ್ಯ ನಗರ. ವಿಶ್ವದ ಗಮನ ಸೆಳೆದಿದ್ದ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮ. ದೇಶದ ನಾನಾ ಮೂಲೆಗಳಿಂದ ಆಗಮಿಸಿದ್ದ ಗಣ್ಯಾತಿ ಗಣ್ಯರು, ಮಠಾಧೀಶರು, ಸೆಲೆಬ್ರಿಟಿಗಳ ನಡುವೆ ಅಭಿಜಿತ್ ಲಗ್ನದಲ್ಲಿ 56 ಇಂಚು ಎತ್ತರದ ರಾಮಲಲ್ಲಾನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಹರ್ಷೋದ್ಗಾರಗಳ ನಡುವೆ ನಿರ್ವಿಘ್ನವಾಗಿ ನಡೆಯಿತು. ಮರ್ಯಾದಾ ಪುರುಷೋತ್ತಮ, ಪಿತೃವಾಕ್ಯ ಪರಿಪಾಲಕ, ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದ ಶ್ರೀರಾಮ ಸರ್ವಕಾಲಕ್ಕೂ ಆದರ್ಶಪ್ರಾಯ. ಮಹಾವಿಷ್ಣುವಿನ ಅವತಾರಿ ರಾಮ ತ್ರೇತಾಯುಗದಲ್ಲಿ ಆಡಳಿತ ನಡೆಸಿದ್ದು ಹಿಂದೂಗಳ ಆರಾಧ್ಯ ದೈವವಾಗಿದ್ದಾರೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ 1528ರಲ್ಲಿ ರಾಮ ಮಂದಿರವನ್ನು ಕೆಡವಿ ಬಾಬರಿ ಮಸೀದಿಯನ್ನು ನಿರ್ಮಿಸಿದ್ದರು. ಅಂದಿನಿಂದ ಹುಟ್ಟಿದ ವಿವಾದ ದೊಡ್ಡ ಸಂಘರ್ಷವನ್ನೇ ಉಂಟು ಮಾಡಿದ್ದು, ಅಯೋಧ್ಯೆ ಉಳಿವಿಗಾಗಿ ರಥಯಾತ್ರೆ, ಕರಸೇವೆ ನಡೆದಿದ್ದು, ಸಹಸ್ರಾರು ಜನ ಪ್ರಾಣತ್ಯಾಗ ಮಾಡಿದ್ರು. ಅಂತಿಮವಾಗಿ 2019ರಲ್ಲಿ ಸುಪ್ರೀಂ ಕೋರ್ಟ್ ರಾಮಮಂದಿರ ಟ್ರಸ್ಟ್ ಪರ ತೀರ್ಮಾನ ನೀಡಿತ್ತು. ಅಂದಿನಿಂದ ಆರಂಭವಾದ ದೇವಾಲಯ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡು ಸುಮಾರು 70 ಎಕರೆ ವಿಶಾಲವಾದ ಪ್ರದೇಶದಲ್ಲಿ 2 ಎಕರೆ ಸ್ಥಳದಲ್ಲಿ ದೇವಾಲಯ ಭವ್ಯವಾಗಿ ತಲೆ ಎತ್ತಿ ನಿಂತಿದ್ದು, ಜಗತ್ತಿನ 3ನೇ ಅತಿದೊಡ್ಡ ಹಿಂದೂ ದೇವಾಲಯ ಎಂಬ ಹೆಗ್ಗಳಿಕೆ ಪಡೆದಿರುವ ದೇವಾಲಯ. ವಾಸ್ತುಶಿಲ್ಪ ಅದ್ಭುತವಾದ ಕೆತ್ತನೆಗೆ ಮಾರು ಹೋಗದ ಜನರೇ ಇಲ್ಲ. हुई है वही जो राम रचेगा था, होकर तर्क बढ़ावे साखा। राम सिया राम जय जय राम, राम सिया राम
ಇಂತಹ ಭವ್ಯ ದೇವಾಲಯದಲ್ಲಿ ಅಭಿಜಿತ್ ಲಗ್ನದಲ್ಲಿ ಶ್ರೀರಾಮ ವಿಗ್ರಹವನ್ನು ಪ್ರಾಣ ಪ್ರತಿಷ್ಠೆ ಮಾಡಲಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. कंज पद कंजारूढ़म कंदर्प अगणित अमित छवि नवनील नीरद सुंदरम पटपीट मानहु तड़ित रुचि सुचि नव. ಸದಾ ಜನಜಂಗುಳಿಯಿಂದ ತುಂಬಿರುವ ಕಿರಿದಾದ ರಸ್ತೆಗಳ ವಿಸ್ತರಣೆಗೆ ಜಿಲ್ಲಾಡಳಿತ ಮುಂದಾಗಿದ್ದು, ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆ, ಗಂಗಮ್ಮಗುಡಿ ರಸ್ತೆ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ನೋಟಿಸ್ ಜಾರಿ ಮಾಡಲು ನಗರಸಭೆ ಸಿದ್ಧತೆ ನಡೆಸಿದೆ. ಈ ಕುರಿತು ಒಂದು ಎಕ್ಸ್ಕ್ಲೂಸಿವ್ ವರದಿ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದಲ್ಲಿ ವ್ಯವಸ್ಥಿತವಾದ ರಸ್ತೆಗಳು ಇಲ್ಲ. ಜಿಲ್ಲೆ ಆದ ನಂತರ ಸಂಚಾರ ದಟ್ಟಣೆ ಹೆಚ್ಚಾಗಿದ್ದು, ನಗರದ ರಸ್ತೆಗಳಲ್ಲಿ ಓಡಾಡುವುದು ಎಂದರೆ ತಲೆ ನೋವಾಗಿ ಪರಿಣಮಿಸಿದೆ. ನಗರ ಬೆಳೆದಂತೆ ರಸ್ತೆಗಳು ಅಭಿವೃದ್ಧಿ ಕಾಣುವುದು ಅವಶ್ಯಕ. ಶೀಘ್ರದಲ್ಲಿಯೇ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ವಾಣಿಜ್ಯ ರಸ್ತೆ ಎಂಜಿ ರಸ್ತೆ ವಿಸ್ತರಣೆಯಾಗಲಿದ್ದು, ರಾಷ್ಟ್ರೀಯ ಹೆದ್ದಾರಿಯವರು ಕಣಜೇನಹಳ್ಳಿಯವರೆಗೂ ರಸ್ತೆ ವಿಸ್ತರಣೆ ಕಾರ್ಯವನ್ನು ಮುಂದುವರೆಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಾಗಿರೋದ್ರಿಂದ ಎಂಜಿ ರಸ್ತೆ ಒಂದು ಸುಸಜ್ಜಿತ ರಸ್ತೆಯಾಗಿ ಮೂಡಿಬರಲಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಗಂಗಮ್ಮಗುಡಿ ರಸ್ತೆ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಸೇರಿದ ರಸ್ತೆಯಾಗಿದ್ದು, ಇದು ಒತ್ತುವರಿಯಿಂದ ಕಿರಿದಾಗಿದೆ. ಈ ರಸ್ತೆಯಲ್ಲಿ ಓಡಾಡಲು ಹರಸಾಹಸ ಪಡಬೇಕು. ಅದೇ ರೀತಿ ಪ್ರಮುಖ ವಾಣಿಜ್ಯ ರಸ್ತೆ ಬಜಾರ್ ರಸ್ತೆ ಸಹ ಕಿರಿದಾಗಿದ್ದು, ಇಲ್ಲಿ ಓಡಾಡಲು ಸರ್ಕಸ್ ಮಾಡಬೇಕು. ಈ ಎರಡೂ ರಸ್ತೆಗಳಲ್ಲಿ ಒಂದು ವಾಹನ ಬಂದರೆ ಮತ್ತೊಂದು ಪಾಸ್ ಆಗುವುದು ಕಷ್ಟ. ನ್ಯಾಯಾಲಯ ಸಹ ರಸ್ತೆ ವಿಸ್ತರಣೆ ಮಾಡಲು ಆದೇಶ ನೀಡಿದೆ ಎನ್ನಲಾಗಿದ್ದು, ಒತ್ತುವರಿ ತೆರವಿಗೆ ನ್ಯಾಯಾಲಯಗಳು ಮಹತ್ವ ನೀಡುತ್ತಿವೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿಗಳು, ನಗರಸಭೆ ಅಧಿಕಾರಿಗಳು ಕಳೆದ 3-4 ತಿಂಗಳುಗಳಿಂದ 2 ಮಹತ್ವದ ಸಭೆ ನಡೆಸಿದ್ದಾರೆನ್ನಲಾಗಿದ್ದು, ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆಗಳ ವಿಸ್ತರಣೆಗೆ ಒತ್ತು ನೀಡಿದ್ದಾರೆಂದು ವಿಶ್ವಾಸನೀಯ ಮೂಲಗಳು ತಿಳಿಸಿವೆ. ಗಂಗಮ್ಮಗುಡಿ ರಸ್ತೆಯ 100 ಕಟ್ಟಡ ಮಾಲೀಕರು, ಬಜಾರ್ ರಸ್ತೆಯ 80 ಕಟ್ಟಡ ಮಾಲೀಕರಿಗೆ ನೋಟಿಸ್ ನೀಡಲು ನಗರಸಭೆ ಸಿದ್ಧತೆ ನಡೆಸಿದ್ದು, 4-5 ದಿನಗಳಲ್ಲೇ ನೋಟಿಸ್ ಜಾರಿಯಾಗಲಿದ್ದು, ಮುಂದಿನ ತಿಂಗಳು ರಸ್ತೆ ವಿಸ್ತರಣೆ ಕಾರ್ಯ ನಡೆಯಲಿದೆ ಎಂದು ಈ ನ್ಯೂಸ್ ಟಿವಿಗೆ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ನಗರದ ಬೆಳವಣಿಗೆ ದೃಷ್ಟಿಯಿಂದ ರಸ್ತೆ ವಿಸ್ತರಣೆ ಅಗತ್ಯವಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಕೋಲಾರದಲ್ಲೂ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಕೋಲಾರದ ಹಲವೆಡೆ ಮಜ್ಜಿಗೆ, ಪಾನಕ, ಕೋಸಂಬರಿ, ಅನ್ನ ಸಂತರ್ಪಣೆ ಮಾಡಿ ಶ್ರೀರಾಮನ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೆದ್ದರಲ್ಲದೆ ಇಡೀ ನಗರ ಕೇಸರಿಮಯವಾಗಿತ್ತು. ಕೋಲಾರದಲ್ಲಿ ಹಿಂದೂಪರ ಸಂಘಟನೆಗಳಿಂದ ಶ್ರೀರಾಮರ ಬೃಹತ್ ಬ್ಯಾನರ್, ಕಟ್ಔಟ್ಸ್, ಬಂಟಿಂಗ್ಸ್ ಕಟ್ಟಿ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠೆಗೆ ಕೋಲಾರ ಸಾಕ್ಷಿಯಾಯಿತು. ಕೋಲಾರ ನಗರದ ಮಾರುಕಟ್ಟೆ ಬಳಿ ಸಿಎಂಆರ್ ಶ್ರೀನಾಥ್ ಶ್ರೀರಾಮರ ಬೃಹತ್ ಬ್ಯಾನರ್ ಅಳವಡಿಸಿ ವಿಶೇಷ ಪೂಜೆ ನೆರವೇರಿಸಿ ರೈತರೊಟ್ಟಿಗೆ ಆಚರಣೆ ಮಾಡಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿ ಶ್ರೀರಾಮ ಭಕ್ತರಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ ಹಂಚಿದ್ರು. ನಗರದ ಟೇಕಲ್ ಮುಖ್ಯ ರಸ್ತೆಯ ಬಳಿ ಚೌಡೇಶ್ವರಿ ದೇವಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀರಾಮರ ಫೋಟೋಗೆ ವಿಶೇಷ ಪೂಜೆ ನೆರವೇರಿಸಿ ಭಕ್ತರಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ, ಅನ್ನ ಸಂತರ್ಪಣೆಯನ್ನ ಮಾಡಿದ್ರು. ಬಿಜೆಪಿ ಮುಖಂಡ ಓಂ ಶಕ್ತಿ ಛಲಪತಿ ನೇತೃತ್ವದಲ್ಲಿ ನಗರದ ಡೂಮ್ ಲೈಟ್ ವೃತ್ತದಲ್ಲಿ ಬೃಹತ್ ಶ್ರೀರಾಮರ ಕಟೌಟ್ಗೆ ಪೂಜೆ ನೆರವೇರಿಸಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಸಾಕ್ಷಿಯಾದ್ರಲ್ಲದೆ ಶ್ರೀರಾಮ ಭಜನೆ ಮಾಡುವ ಮೂಲಕ ಶ್ರೀರಾಮ ಭಕ್ತಿಯ ಪರಾಕಾಷ್ಠೆಯಲ್ಲಿ ಜನರು ಮಿಂದೆದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ.
ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ದೇಶವೇ ಭಕ್ತಿಯಿಂದ ತಲೆ ಬಾಗಿದೆ. ಹಿಂದೂ ದೇವಾಲಯಗಳು, ಸಂಘ ಸಂಸ್ಥೆಗಳು, ಆಟೋ ಚಾಲಕರು, ಕಾರು, ಮ್ಯಾಕ್ಸಿ ಕ್ಯಾಬ್ ಚಾಲಕರು ಬೀದಿ ಬದಿ ಸಂಧಿ ಗೊಂದಿಗಳಲ್ಲೂ ಶ್ರೀರಾಮನ ಭಾವಚಿತ್ರಕ್ಕೆ ಹಾರ ತುರಾಯಿ ಹಾಕಿ ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗ ಮಾಡಿದ್ರು. ಪುರಾಣ ಪ್ರಸಿದ್ಧ ಬಜಾರ್ ರಸ್ತೆ ಕೋದಂಡರಾಮಸ್ವಾಮಿ ಹಾಗೂ ತ್ರಿಬಲೇಸ್ ದೇವಾಲಯ ಆಂಜನೇಯ ಸ್ವಾಮಿ ಮುಗಿಲೆತ್ತರದ ವಿಗ್ರಹದ ಬಳಿಗೆ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಭೇಟಿ ಕೊಟ್ಟು ನಮನ ಸಲ್ಲಿಸಿದರು. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ದೇಶವೇ ಭಕ್ತಿಯಿಂದ ನಮಿಸುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಸಂಧಿ ಗೊಂದಿ ಬೀದಿ ಬದಿಗಳಲ್ಲಿ ಟೆಂಟ್ ಹಾಕಿ ಶ್ರೀರಾಮನ ಭಾವಚಿತ್ರಕ್ಕೆ ಹಾರ ತುರಾಯಿ ಹಾಕಿ ಹೆಸರು ಬೇಳೆ, ಪಾನಕ, ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು. ಬಿಪಿ ರಸ್ತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಳಿ ಇರುವ ಶ್ರೀ ಮಹಾಗಣಪತಿ ಕಾರು ಮಾಲೀಕರು ಮತ್ತು ಚಾಲಕರ ಸಂಘ, ಗಂಗಮ್ಮ ಗುಡಿ, ಥರ್ಮಾಕೋಲ್ ಶೀಟ್, ಅಯೋಧ್ಯೆ ಶ್ರೀರಾಮ ದೇವಾಲಯ, ಇಂದಿರಾನಗರದ ಅಭಯಾಂಜನೇಯ, ಕೋಟೆ ಆಂಜನೇಯ, ಬಿಲ್ಲೆ ನಂದೀಶ್ವರ ದೇವಾಲಯಗಳಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದರು. ತ್ರಿಬಲೇಸ್ ದೇವಾಲಯದಲ್ಲಿರುವ ಮುಗಿಲೆತ್ತರದ ಮಾರುತಿ ವಿಗ್ರಹ, ಕೋದಂಡರಾಮಸ್ವಾಮಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಶ್ರೀರಾಮ ದೇವರಿಗೆ ನಮಸ್ಕಾರ ಮಾಡಿದ ನಂತರ ಕಾಂಗ್ರೆಸ್ ಪಕ್ಷದ ಸಂಸದ ಅಭ್ಯರ್ಥಿ ಆಕಾಂಕ್ಷಿ ರಕ್ಷಾರಾಮಯ್ಯ ಮಾತನಾಡಿ, ಶ್ರೀರಾಮ ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ. ಇದು ಕೇವಲ ಬಿಜೆಪಿಯವರಿಗೆ ಮುಡುಪಾಗಿಟ್ಟ ದೇವಾಲಯವೇನಲ್ಲ. ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು ಶ್ರೀರಾಮನಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಅವರ ಕರೆಗೆ ಒಗ್ಗೊಟ್ಟು ಬಂದಿದ್ದೇನೆ. ಇನ್ನು ಇವತ್ತು ಸರ್ಕಾರಿ ರಜೆ ಘೋಷಣೆ ಮಾಡಿದರೆ ಆಸ್ಪತ್ರೆಗಳು, ಶಾಲಾ ಕಾಲೇಜುಗಳಿಗೆ ತೊಂದರೆಯಾಗುತ್ತದೆ. ಅದಕ್ಕಾಗಿ ನಮ್ಮ ಸರ್ಕಾರ ರಜೆ ಘೋಷಿಸಿಲ್ಲ ಎಂದರು. ನಮ್ಮ ಹೆಸರು ಶ್ರೀರಾಮ ಇದೆ, ಇವರ ಹೆಸರು ಶ್ರೀರಾಮ ಇದೆ, ಎಲ್ಲರ ಹೆಸರು ಶ್ರೀರಾಮ ಇರುತ್ತೆ. ನಾವು ಇವತ್ತೊಂದು ದಿನ ಅಲ್ಲ, ವಾರದಲ್ಲಿ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗ್ತೀವಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ, ದುರ್ಗಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅದನ್ನು ಇವತ್ತೊಂದು ದಿನ ನಮ್ಮ ಹುಡುಗರೆಲ್ಲ ಪಾನಕ ಮತ್ತು ಮಜ್ಜಿಗೆ ಅವೆಲ್ಲ ಕೊಡ್ತಾಯಿದ್ರು. ಅದಕ್ಕೋಸ್ಕರ ಅವ್ರಿಗೊಂದು ಪ್ರೋತ್ಸಾಹಕ್ಕೋಸ್ಕರ ನಾವೆಲ್ಲ ಬಂದ್ವಿ. ಅಲ್ಲೊಂದು ಹನುಮಾನ್ ಒಂದು ದೇವಸ್ಥಾನಕ್ಕೆ ಇದು ನೋಡಿ. ಇವಾಗ ಏಮ್ಸ್ ಅವರು ಹಾಸ್ಪಿಟ್ಲ್ನ ಮುಚ್ತೀನಿ ಅಂತಾರೆ. ಇವತ್ತಿನ ದಿನ ಹಾಸ್ಪಿಟ್ಲ್ ಯಾರಾದರೂ ಮುಚ್ತಾರ? ಅಲ್ಲಿ ನೂರಾರು ಪೇಷಂಟ್ಗಳು ಲೈನಲ್ಲಿ ಕಾಯ್ತಾ ಇದ್ದಾರೆ ಹಾಸ್ಪಿಟ್ಲ್ ಆಚೆ. ಇವತ್ತು ಹಾಸ್ಪಿಟ್ಲ್ ಮುಚ್ಚೋಕ್ಕಾಗುತ್ತಾ? ಆಗಲ್ಲ. ತೆಗೆದ್ರು. ಸ್ಕೂಲ್ಗಳು ಮುಚ್ಚೋಕ್ಕಾಗುತ್ತೆ ಇವತ್ತು? ಆಗಲ್ಲ, ತೆಗೆದಿದ್ದಾರೆ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಕ್ತಿ ತೋರಿಸ್ಕೊಂಡು. ಬಜಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯಕ್ಕೆ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವ ರೆಡ್ಡಿ ಭೇಟಿ ಕೊಟ್ಟು ಶ್ರೀ ಸ್ವಾಮಿಯ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಎಲ್ಲ ಕಡೆಯೂ ರಾಮನ ಭಕ್ತರು, ರಾಮನ ಮೊದಲಿಂದ ಇರ್ತಕ್ಕಂಥದ್ದು ಬಾಲರಾಮ ಅಂತೇಳಿ ಇವತ್ತಿನ ಪ್ರಸಿದ್ಧಿ ಅಂತ ಹೇಳಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಅವರ ವಿಗ್ರಹವನ್ನು ಇಟ್ಟು ಪೂಜೆ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಈ ವೇಳೆ ಡ್ಯಾನ್ಸ್ ಸೀನು, ಬಂಡಿಕಲ್ ಕುಪೇಂದ್ರ, ರಾಮಿರೆಡ್ಡಿ, ವಿಜಯಕುಮಾರ್, ಮಮತಾ ಮೂರ್ತಿ, ಕೇಶವ ರೆಡ್ಡಿ ಸೇರಿದಂತೆ ಇತರರು ಜೊತೆಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆಗೆ ಗ್ರಾಮೀಣ ಭಾಗದಲ್ಲೂ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಗ್ರಾಮೀಣ ದೇವಾಲಯಗಳು, ಗ್ರಾಮದ ಪ್ರಮುಖ ವೃತ್ತಗಳಲ್ಲಿ ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಭಕ್ತಿಯನ್ನ ಮೆರೆದ್ರೆ, ಮದನಹಳ್ಳಿ ಗೇಟ್ನಲ್ಲಿ ವಿದೇಶಿ ಭಕ್ತರು ಪಾಲ್ಗೊಂಡು ಶ್ರೀರಾಮನಿಗೆ ಜೈಕಾರ ಕೂಗಿದ್ರು. ಶ್ರೀರಾಮನಿಗೆ ಕೇವಲ ಭಾರತದಲ್ಲಿ ಮಾತ್ರ ಭಕ್ತರಿರುವುದಲ್ಲ, ದೇಶ ವಿದೇಶಗಳಲ್ಲೂ ಭಕ್ತರಿದ್ದಾರೆ.
ಇಂದು ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ದೇಶದ ಸಿಟಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಮೆರೆದರು. ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಒಟ್ಟಾಗಿ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಅನ್ನ ಸಂತರ್ಪಣೆ ಏರ್ಪಡಿಸಿದರು. ಈ ವಿಶೇಷ ಪೂಜೆಯಲ್ಲಿ ಯುರೋಪ್ ದೇಶದ ಭಕ್ತರು ಪಾಲ್ಗೊಂಡು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ರು. ಈ ವೇಳೆ ಮಾತನಾಡಿದ ಯುರೋಪ್ ಮಹಿಳೆ, ಶ್ರೀರಾಮ ನಿಮ್ಮೆಲ್ಲರ ದೇವರು. ನಮಗೂ ಅಯೋಧ್ಯೆಗೆ ಹೋಗಬೇಕೆನ್ನುವ ಆಸೆ ಇದೆ. ಅವರ ನಾಮಸ್ಮರಣೆಯಲ್ಲಿ ನಾವು ಪಾಲ್ಗೊಂಡಿರುವುದಕ್ಕೆ ನಮಗೆ ಅತೀವ ಸಂತೋಷವಾಗಿದೆ ಎಂದರು. For every person on earth. So Sri Ram is really the name here in India for God. In our country, in Africa it's Mungu. Everywhere it's the same. It's about love and taking care for each other. That's Ram. Really the God who cares for us. And that's the love. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಿವಕುಮಾರ್ ಮಾತನಾಡಿ, ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ 500 ವರ್ಷಗಳ ಕನಸು ಈಡೇರಿದ ಖುಷಿಯಲ್ಲಿ ಮುದ್ದೇನಹಳ್ಳಿಯಲ್ಲಿ ವಿಶೇಷ ಪೂಜೆ ಕೈಗೊಂಡಿದ್ದೇವೆಂದರು. ಮುದ್ದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳಿಗೂ ಪ್ರತಿಯೊಂದು ಮನೆಗೂ ಸಿಹಿ ತಿಂಡಿ ಬಾಕ್ಸ್ಗಳನ್ನು ವಿತರಿಸಿದರು. ಶ್ರೀರಾಮರಂದ್ರೇ ಒಂಥರ ರೋಮಾಂಚನ ಇವತ್ತು ನಮಗೆಲ್ಲ. ಯಾಕಂದರೆ 500 ವರ್ಷದ ಇತಿಹಾಸದಲ್ಲಿ ಇವತ್ತೊಂದು ಮೈಲಿಗಲ್ಲು ಸಾಧಿಸಿ ಇವತ್ತೊಂದು ಪುನಾದಿಯಾಗಿ ನಮ್ಮ ಶ್ರೀರಾಮರದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗಿರೋದ್ರಿಂದ ಇಲ್ಲಿ ನಮ್ಮ ಮುದ್ದೇನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ರಿ. ನಮ್ಮ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಫಾರಿನರ್ಸ್ ಇದ್ದಾರೆ, ಅವ್ರಿಗೂ ನಮ್ಗೆ ಎನ್ಕರೇಜ್ ಕೊಟ್ಟಿದ್ದಾರೆ, ಮಾಡಬೇಕು ಮಾಡಿ ಅಂತ. ಅವರು ನಮ್ಮ ಜೊತೆಲಿ ಬಂದು ನಿಂತು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಈ ವೇಳೆ ಮುದ್ದೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರು ಪಾಲ್ಗೊಂಡಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ವನವಾಸಕ್ಕೆ ತೆರಳಿದ್ದು ನಮ್ಮ ಗ್ರಾಮಗಳ ಮುಖಾಂತರ ಎಂಬ ಕಥೆಯನ್ನು ಹಿರಿಯರು ನಮಗೆ ತಿಳಿಸಿದ್ದಾರೆಂದು ಆಂಜನೇಯ ಸ್ವಾಮಿ ಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹನುಮಂತರಾಯಪ್ಪ ಸಂತಸ ವ್ಯಕ್ತಪಡಿಸಿದರು. ಇಂದು ಎಲ್ಲೆಡೆ ರಾಮೋತ್ಸವ ಸಂಭ್ರಮ. ನೆಲಮಂಗಲ ತಾಲೂಕಿನ ಕುಂಟಬೊಮ್ಮನಹಳ್ಳಿ ಮತ್ತು ಗೋವೇನಹಳ್ಳಿಯಲ್ಲಿನ ಊರಿನ ಆದ್ಯ ದೈವ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರಿಗೆ ನಮಿಸಿದರು. ನಂತರ ಕುಂಟಬೊಮ್ಮನಹಳ್ಳಿಯ ಆಂಜನೇಯ ಟ್ರಸ್ಟ್ ಅಧ್ಯಕ್ಷ ಹನುಮಂತರಾಯಪ್ಪ ಮಾತನಾಡಿ, ವಿಶ್ವವಿಖ್ಯಾತ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಕಾರ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂಚೂಣಿಯಾಗಿದ್ದು ಅತೀವ ಸಂತಸವಾಗಿದೆ. ಶ್ರೀರಾಮ, ಲಕ್ಷ್ಮಣ, ಸೀತಾಮಾತೆ ಸಮೇತ ವನವಾಸಕ್ಕೆ ತೆರಳುವಾಗ ತುಮಕೂರಿನ ದೇವರಾಯನ ದುರ್ಗ ಬಳಿಯ ನಾಮದ ಚಿಲುಮೆಯಲ್ಲಿ ಜಲಪಾನ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ನಾಮದ ಚಿಲುಮೆಗೆ ನಮ್ಮ ಈ ಭಾಗದಿಂದ ಹಾದು ಹೋಗಿದ್ರು ಎಂಬ ಜಾನಪದ ಕತೆ ಇದೆ ಎಂದರು. ಶ್ರೀರಾಮನಲ್ಲ ಏನು ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ ಏನು ನೆರವೇರ್ತಾ ಇದೆ, ಅದರ ಪ್ರಯುಕ್ತ ನಮ್ಮ ಗ್ರಾಮಸ್ಥರನ್ನು ಕೂಡ ಕೇಳಿಕೊಂಡು ನಾವು ಇಲ್ಲಿ ಏನಾದರೂ ಒಂದು ರಾಮನ ಬಗ್ಗೆ ಒಂದು ಅಭಿಮಾನ ಹುಟ್ಟಿಸ್ಬೇಕು, ಇಲ್ಲ ಅವ್ರ ಬಗ್ಗೆ ಒಂದು ಹಿತನುಡಿಯನ್ನು ನುಡಿಸಬೇಕು, ನಮ್ಮೂರಿಗೆ ರಾಮನಿಗೂ ಆಂಜನೇಯನ ಸೇವೆ ಸಲ್ತಕ್ಕಂಥದ್ದು ಅಂತ ಹೇಳಿ ಶ್ರೀರಾಮ ಈ ಕಡೆ ವನವಾಸ ಸೀತೆ ನೋಡಿಕೊಂಡು ವನವಾಸ ಹೋಗಬೇಕಾದ್ರೆ ಈ ಮಿಣ್ಣ ಅಂತ ಗ್ರಾಮದಲ್ಲಿ ಬಂದು ಕಲ್ಗಟ್ಟ ಅಂತ ಹೇಳಿ ಗ್ರಾಮದಲ್ಲಿ ಮಣ್ಣೆ ಗ್ರಾಮದಿಂದ ಹಾದು ಕುಂಟಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮೂಲಕ ಹೋಗಿ ಶೀತ್ಕಲ್ಲಲ್ಲಿ ನೆಲೆವೇರ್ತಕ್ಕಂಥದ್ದು, ಶೀತ್ಕಲ್ ಪಕ್ಕದಲ್ಲಿ ಇರ್ತಕ್ಕಂಥ ದೇವರಾಯನ ದುರ್ಗದಲ್ಲಿ ಬಾಯಾರಿಕೆ ಆಯಿತು ಅಂತ ಹೇಳಿ ನೆನೆಸ್ಕೊಂಡಾಗ ಶ್ರೀರಾಮ ಒಂದು ಬಾಣ ಬಿಟ್ಟು ರಾಮಚಲ್ಮೆ ಅಂತೇಳಿ ಒಂದು ನೀರು ತೆಗೆದಂಥ ಸಂದರ್ಭದಲ್ಲಿ ಅಲ್ಲಿ ಇವತ್ತವರೆಗೂ ಕೂಡ ಆ ನಾಮಚಲ್ಮೆ ಉದ್ಭವ ಆಗಿದೆ. ಎಲ್ಲ ಭಕ್ತಾದಿಗಳು ಆ ನಾಮಚಲ್ಮೆನಲ್ಲಿ ಹೋಗಿ ನೀರನ್ನ ಪ್ರದರ್ಶನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವೇಳೆ ವಿಜ್ಞಾನಿ ಕೆಎನ್ ತಿಮ್ಮಯ್ಯ, ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಹನುಮಂತರಾಜು, ಕೋಶಾಧ್ಯಕ್ಷ ಪ್ರಕಾಶ್, ಕಾರ್ಯದರ್ಶಿ ಟಿ ಹನುಮಂತರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಮಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ರಾಮ ಮಂದಿರ ಪ್ರತಿಷ್ಠಾಪನೆಗೊಳ್ಳುವ ಸಮಯದಲ್ಲಿ ಇರುವುದೇ ನಮ್ಮ ಪುಣ್ಯ. ಹಿಂದೂಗಳ ಪವಿತ್ರ ಸ್ಥಳವಾಗಿ ಅಯೋಧ್ಯೆ ಆಗಲಿದೆ ಎಂದು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಧೀರಜ್ ಮುನಿರಾಜು ಹೇಳಿದರು.
ಅಯೋಧ್ಯೆಯಲ್ಲಿ ಇಂದು ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ನೆರವೇರಿತು. ಇದೇ ಸಮಯದಲ್ಲಿ ದೊಡ್ಡಬಳ್ಳಾಪುರದಲ್ಲೂ ಅದ್ದೂರಿ ರಾಮೋತ್ಸವ ನಡೆಯಿತು. ನಗರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ 58 ಅಡಿ ಎತ್ತರದ ಶ್ರೀರಾಮ ಮಂದಿರದ ಪಡಿಯಚ್ಚಿನಂತಿದ್ದ ಪ್ರಕೃತಿಯನ್ನ ಹಾಕಲಾಗಿತ್ತು. ಶ್ರೀರಾಮ ಮಂದಿರದ ಬೃಹತ್ ಫ್ಲೆಕ್ಸ್ ಸಾರ್ವಜನಿಕರ ಗಮನ ಸೆಳೆಯಿತು. ಶ್ರೀರಾಮ ಉತ್ಸವ ಆಚರಣಾ ಸಮಿತಿಯಿಂದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ 2 ದಿನಗಳು ಶ್ರೀರಾಮೋತ್ಸವ ಕಾರ್ಯಕ್ರಮ ನೆರವೇರಿತು. ಮೊದಲ ದಿನದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಾಮಾಯಣದ ಪಾತ್ರಗಳ ವೇಷಭೂಷಣ ಸ್ಪರ್ಧೆ ನಡೆಯಿತು. 2ನೇ ದಿನವಾದ ಇಂದು ರಾಮತಾರಕ ಹೋಮ, ಪೂರ್ಣಾಹುತಿ ಮತ್ತು ರಾಮ ಮಂದಿರದ ಪ್ರತಿಷ್ಠಾಪನೆಯ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಶಾಸಕರು ಹಾಗೂ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರೂ ಆದ ಧೀರಜ್ ಮುನಿರಾಜು, 500 ವರ್ಷಗಳ ಹೋರಾಟದ ಫಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಗೊಂಡು ಉದ್ಘಾಟನೆಯಾಗಿದೆ. ಬಂಗಾರದ ಮನುಷ್ಯ ನರೇಂದ್ರ ಮೋದಿ ಅವರಿಂದ ಇದು ಸಾಕಾರಗೊಂಡಿದೆ. ರಾಮ ಮಂದಿರ ಹೋರಾಟದಲ್ಲಿ ದೊಡ್ಡಬಳ್ಳಾಪುರದ 22 ಕರಸೇವಕರು ಪಾಲ್ಗೊಂಡಿದ್ದರು. ಅವರಿಗೂ ಈ ಸಮಯದಲ್ಲಿ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ. ರಾಮ ಮಂದಿರ ಪ್ರತಿಷ್ಠಾಪನೆಗೊಳ್ಳುವ ಸಮಯದಲ್ಲಿ ನಾವು ಇರುವುದೇ ಪುಣ್ಯ, ಹಿಂದೂ ಬಂಧುಗಳ ಪವಿತ್ರ ಸ್ಥಳವಾಗಿ ಅಯೋಧ್ಯೆ ಆಗಲಿದೆ ಎಂದರು. ಶ್ರೀರಾಮ ಪ್ರಭುವಿನ ಅಯೋಧ್ಯ ನಗರಿಯಲ್ಲಿ, ಅವರ ಜನ್ಮಸ್ಥಳದಲ್ಲಿ ಸಾವಿರಾರು ವರ್ಷದ ಕನಸು, 500 ವರ್ಷಗಳ ಹೋರಾಟ. 500 ವರ್ಷಗಳ ಹೋರಾಟ ಅಷ್ಟೇ, ಬಟ್ ಕನಸು ಸಾವಿರಾರು ವರ್ಷದ ಕನಸು. ಇವತ್ತು ಆ ದೇವರ ಕೃಪೆಯಿಂದ ಬಂಗಾರದ ಮನುಷ್ಯ ಶ್ರೀ ನರೇಂದ್ರ ಮೋದಿಜಿಯವರ ಹಸ್ತದಿಂದ ಆ ಒಂದು ದೇವಸ್ಥಾನ ಲೋಕಾರ್ಪಣೆ ಆಗಿದೆ, ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಲ್ಲಾ ಹಿಂದೂ ಬಂಧುಗಳು, ಎಲ್ಲಾ ಹಿರಿಯರು, ಯಾಕಂದ್ರೆ ಇವಾಗ ನಮ್ಮ ತಾಲೂಕಲ್ಲಿ ಕರಸೇವಕರು 22ಕ್ಕೂ ಹೆಚ್ಚು ಜನ ಕರಸೇವಕರು ಇರುವಂತದ್ದು. ಅವರೆಲ್ಲರ ಶ್ರಮದಿಂದ ಅವರೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನ ನಾವೆಲ್ಲರೂ ಸಹ ತಿಳಿಸ್ತಾ, ಅವರ ಕನಸು ಇವತ್ತು ನನ್ಸಾಗಿದೆ. ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ನಾವು ಬದುಕಿರುವಂತದ್ದೇ ನಮ್ಮ ಪುಣ್ಯ, ಮತ್ತು ಇವತ್ತು ಇದನ್ನ ನೋಡಕ್ಕೆ ನಾವಿರುವಂತದ್ದು ಆರೋಗ್ಯವಾಗಿ, ಅದು ನಮ್ಮ ಪುಣ್ಯ. ಗುರುಪ್ರಸಾದಿ, ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇಂದು ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯಾಗಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಅದ್ದೂರಿಯಾಗಿ ಜನರು ರಾಮೋತ್ಸವವನ್ನ ಆಚರಣೆ ಮಾಡಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಿದರು. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ನಡೆದ ಹಿನ್ನೆಲೆಯಲ್ಲಿ ಸೋಮವಾರ ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಭಕ್ತಾದಿಗಳಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದಲ್ಲಿನ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ನಗರದ ಕೋಲಾರ ವೃತ್ತ, ತಾಲೂಕು ಕಚೇರಿ ವೃತ್ತ, ಆಜಾದ್ ಚೌಕ, ಕಾರ್ ಸ್ಟ್ಯಾಂಡ್, ತರಕಾರಿ ಹಾಗೂ ಟೊಮ್ಯಾಟೊ ಮಾರುಕಟ್ಟೆ, ಈಶ್ವರನ ದೇವಾಲಯ, ಬಾಗೇಪಲ್ಲಿ ವೃತ್ತ ಸೇರಿದಂತೆ ನಗರದ ಪ್ರಮುಖ ರಸ್ತೆ, ವೃತ್ತ ಹಾಗೂ ಬಡಾವಣೆಗಳಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭುವಿನ ಬೃಹದಾಕಾರದ ಕಟೌಟ್ಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಶ್ರೀರಾಮಚಂದ್ರ ಪ್ರಭುವಿಗೆ ಜಯಂಕಾರಗಳನ್ನು ಕೂಗಿದ್ರ. ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ಉಚಿತವಾಗಿ ಅನ್ನ ಸಂತರ್ಪಣೆ ಮಾಡಿದರು. ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳು ಸೇರಿದಂತೆ ಇಡೀ ಚಿಂತಾಮಣಿ ನಗರವೇ ಕೇಸರಿ ಬಾವುಟ, ಬಂಟಿಂಗ್ಸ್, ಬ್ಯಾನರ್ಗಳಿಂದ ಕಂಗೊಳಿಸುತ್ತಿದ್ವು. ನಗರದಲ್ಲಿ ವ್ಯಾಪಾರಸ್ಥರು ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ಶ್ರೀರಾಮಚಂದ್ರ ಪ್ರಭುವಿನ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಪ್ರಯುಕ್ತ ಚೇಳೂರು ತಾಲೂಕಿನಾದ್ಯಂತ ಎಲ್ಲಾ ದೇವಾಲಯಗಳಲ್ಲಿ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಪ್ರಭುವಿನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಸ್ ನಿಲ್ದಾಣದಲ್ಲಿ ರಾಮ ಭಜನೆ, ವಿವಿಧೆಡೆಗಳಲ್ಲಿ ಅನ್ನ ಸಂತರ್ಪಣೆ ನಡೆಯಿತು. ಚೇಳೂರಿನ ಆಂಜನೇಯ ಸ್ವಾಮಿ ದೇವಾಲಯದಿಂದ ರಥ ಬೀದಿ, ನಾಡ ಕಚೇರಿ ರಸ್ತೆ, ಎಂಜಿ ಸರ್ಕಲ್ ಮುಖೇನ ಚಿಂತಾಮಣಿ ರಸ್ತೆ, ಬಾಗೇಪಲ್ಲಿ ರಸ್ತೆಯ ಸ್ವಾಗತ ಕಮಾನು ತನಕ ರೋಡ್ಗಳಲ್ಲಿ ಶ್ರೀರಾಮ ದೇವರಿರುವ ಕಟೌಟ್ಗಳು ಭಕ್ತರಿಗೆ ಆಕರ್ಷಿತವಾಗಿದ್ದವು. ನೂರಾರು ರಾಮನ ಬಾವುಟಗಳು, ಬಂಟಿಂಗ್ಸ್, ಕೇಸರಿಯ ಬ್ಯಾನರ್ಗಳು ರಾರಾಜಿಸಿದವು. ಪಟ್ಟಣದ 4 ದಿಕ್ಕುಗಳಲ್ಲಿ ಮಾವಿನ ಎಲೆಯ ತಳಿರು ತೋರಣಗಳಿಂದ ಕಟ್ಟಲಾಗಿತ್ತು. ಎಲ್ಲ ದೇವಾಲಯಗಳಲ್ಲಿ 3 ದಿನಗಳಿಂದ ವಿದ್ಯುತ್ ದೀಪ ಅಲಂಕಾರ ಮಾಡಲಾಗಿತ್ತು.
ನವೆಂಬರ್ನಲ್ಲಿ ದೀಪಾವಳಿ ಆಚರಣೆ ಮಾಡಿದರೆ ಜನವರಿಯಲ್ಲಿ ರಾಮ ದೀಪೋತ್ಸವಕ್ಕೆ ಮುನ್ನಡಿ ಬರದಂತೆ ಭಾಸವಾಗ್ತಿತ್ತು. ಕೆಲ ಭಕ್ತರುಗಳು ದೇವರ ಹೆಸರಿನಲ್ಲಿ ಲಾಡುಗಳನ್ನು ವಿತರಿಸಿದರೆ ಇನ್ನು ಕೆಲವರು ಅನ್ನದಾನ ಮಾಡಿದರು. ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಕೆಲಸ ಕಾರ್ಯಗಳಲ್ಲಿ 3 ದಿನಗಳಿಂದ ಸ್ವಯಂ ಪ್ರೇರಿತರಾಗಿ ಕೆಲ ಯುವಕರು ನಾಗರಿಕರು ಭಾಗವಹಿಸಿ ಯಶಸ್ವಿಗೊಳಿಸಿದ್ದು ವಿಶೇಷವಾಗಿತ್ತು. ಜೊತೆಗೆ ಚೇಳೂರಿನಲ್ಲಿ ಕೆಲ ಅಂಗಡಿಗಳು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಲಾಗಿತ್ತು. ಹೊಸಹುಡ್ಯ ಗ್ರಾಮದ ಶ್ರೀರಾಮನ ಭಕ್ತರುಗಳು ಗ್ರಾಮದಿಂದ ಚೇಳೂರಿಗೆ ರಾಮ ಭಜನೆಯೊಂದಿಗೆ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಿದ್ರು. ಚೇಳೂರು ನೂತನ ತಾಲೂಕಿನ ಪುಲಗಲ್ಲು, ಚಾಕವೆಲ್ಲು, ರಾಸ್ಚೆರುವು, ಸೋಮಕಲಪಲ್ಲಿ, ಸೋಮನಾಥಪುರ, ಪೊಲನಾಯಕನಹಳ್ಳಿ, ಚಿಲಕಲನೆರಪು, ಎಣಿಗದಲೆ, ಬುರ್ಡಗುಂಟೆ, ಪಾಳ್ಳಿಕೆರೆ ಮುಂತಾದ ಗ್ರಾಮಗಳಲ್ಲಿ ವಿಶೇಷ ಪೂಜೆಗಳು ನಡೆಯಿತು. ಚಲಪತಿ ನ್ಯೂಸ್ ಟಿವಿ, ಚೇಳೂರು. ಅಯೋಧ್ಯದಲ್ಲಿ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ಅಂಗವಾಗಿ ಸೋಮವಾರ ಬಾಗೇಪಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನ ಶ್ರೀರಾಮ ಆಂಜನೇಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು. ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣದ ಸಂತೆ ಮೈದಾನದ ರಸ್ತೆಯಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮಕೋಟಿ ನಾಮ ಜಪಯಜ್ಞ ಸಪ್ತಾಹ ನಡೆಯಿತು. ವಿವಿಧ ಪೂಜಾ ಕೈಂಕರ್ಯಗಳು ಆದಿನಾರಾಯಣ ಸ್ವಾಮಿ ಬೆಟ್ಟದ ಮಂಕಾಲ ಆದಿನಾರಾಯಣ ಸ್ವಾಮಿ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಯಿತು. ಬೆಳಗಿನಿಂದಲೇ ಭಕ್ತರು ಮೂಲ ಶ್ರೀರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ದೇವರಿಗೆ ವಿಶೇಷ ಪೂಜೆ ಮಾಡಿದರು. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಮಾಡಿ ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದ್ರು. ಪಟ್ಟಣದ ಬೆಸ್ಕಾಂ ಕಚೇರಿಯ ಆವರಣದಲ್ಲಿ ಶ್ರೀರಾಮ ದೇವಾಲಯ ಸೇರಿದಂತೆ ತಾಲೂಕಿನ ಗ್ರಾಮಗಳಲ್ಲಿನ ಶ್ರೀರಾಮ ಹಾಗೂ ಬಂಟಾಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಅಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ವಿಧಿವಿಧಾನಗಳು ನೂರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಪಟ್ಟಣ ಸೇರಿದಂತೆ ಗ್ರಾಮಗಳ ಮುಖ್ಯ ದ್ವಾರಗಳಲ್ಲಿ ತಳಿರು ತೋರಣಗಳಿಂದ ಸಿಂಗರಿಸಿದ್ದರು. ದೇವಾಲಯಗಳಲ್ಲಿ ಭಕ್ತರು ಕೇಸರಿ ಶಾಲುಗಳನ್ನು ಹಾಕಿಕೊಂಡು ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದ್ರು. ಶ್ರೀರಾಮ, ಆಂಜನೇಯ, ಕೈವಾರ ತಾತಯ್ಯ, ವೀರಬ್ರಹ್ಮೇಂದ್ರ ಸ್ವಾಮಿ ಸೇರಿದಂತೆ ವಿವಿಧ ಕೀರ್ತನೆಗಳು ಹಾಗೂ ಭಜನೆಗಳನ್ನು ಭಜನಾ ತಂಡಗಳ ಭಕ್ತರು ನಡೆಸಿಕೊಟ್ಟರು. ಇನ್ನು ಬಾಗೇಪಲ್ಲಿ ಪಟ್ಟಣದ ಬೆಸ್ಕಾಂ ಕಚೇರಿಯ ಆವರಣದಲ್ಲಿನ ಶ್ರೀರಾಮ ದೇವಾಲಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ವಿಶೇಷ ಪೂಜೆ ಮಾಡಿಸಿದರು. ನಂತರ ಪಟ್ಟಣದ ಬೆಸ್ಕಾಂ ಕಚೇರಿಯಿಂದ ಮುಖ್ಯ ರಸ್ತೆಯ ಇಕ್ಕೆಲ್ಲಗಳಲ್ಲಿ ಸಾರ್ವಜನಿಕರಿಗೆ ಲಡ್ಡುಗಳನ್ನು ವಿತರಿಸಲಾಯಿತು. ಈ ವೇಳೆ ಮುಖಂಡರಾದ ವೆಂಕಟ ಶಿವಾರೆಡ್ಡಿ, ವೆಂಕಟೇಶ್, ಕೆಆರ್ ಅಂಜಿನಪ್ಪ, ಸಿಎನ್ ಧೀರಜ್, ಸತೀಶ್ ಕುಮಾರ್ ಸೇರಿದಂತೆ ಬಿಜೆಪಿ ಮುಖಂಡರು ಇತರರು ಹಾಜರಿದ್ದರು. ಪಿಎಸ್ ರಾಜೇಶ್, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಮೈತ್ರಿ ಮಾಡಿಕೊಳ್ತಿರೋದ್ರಿಂದ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ತಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದು ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧನಾಗಿರುವುದಾಗಿ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ತಿಳಿಸಿದರು. ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಮೊನಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಸೀತಾರಾಮ ಶ್ರೀ ಅಭಯಾಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್, ಶ್ರೀನಿವಾಸಪುರ ಶಾಸಕ ಜೆಕೆ ವೆಂಕಟ ಶಿವಾರೆಡ್ಡಿ, ಚಿಂತಾಮಣಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ದಂಪತಿಗಳು ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಮಾತನಾಡಿ, ನಾನು ಕೂಡ ಲೋಕಸಭೆ ಚುನಾವಣೆಗೆ ಆಕಾಂಕ್ಷಿಯಾಗಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಮೈತ್ರಿಯಾಗುತ್ತಿರೋದ್ರಿಂದ 2-3 ದಿನಗಳಲ್ಲಿ ಟಿಕೆಟ್ ಯಾರಿಗೆ ಆಗಲಿದೆ ಎಂದು ತಿಳಿದು ಬರಲಿದ್ದು ನಮ್ಮ ಪಕ್ಷ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧನಾಗಿರುವುದಾಗಿ ತಿಳಿಸಿದರು. ಇನ್ನು ಕಲ್ಲಹಳ್ಳಿಯಲ್ಲಿ ಶ್ರೀ ಸೀತಾರಾಮ ಶ್ರೀ ಅಭಯಾಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು. ಲೋಕಸಭಾ ಚುನಾವಣೆಗೆ ಹೆಣ್ಮಗಳ ಮೇಲೆ ಗಂಡನ್ನ ಹೆಣ್ಮಗಳು ಕೇಳೋ ಸಹಜ. ಸೊ ಅದರಿಂದ ಏನು ಹೈಕಮಾಂಡ್ ತೀರ್ಮಾನ ಇದೆ, ನಮ್ಮ ಜಿಲ್ಲಾ ನಾಯಕರ ತೀರ್ಮಾನ ಇದೆ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳಿದ್ದೀನಿ. ಬಹುಶಃ ಮುಂದಿನ ದಿವಸದಲ್ಲಿ 2-3 ದಿವಸದಲ್ಲಿ ಏನು ನಿರ್ಧಾರ ತಗೊಂತಾರೆ ಅಂತ ಕೂಡ ನಾವು ಕಾದು ನೋಡ್ತಾ ಇದ್ದೀವಿ. ಯಾಕಂದರೆ ನಾವು ಒಬ್ಬರೇ ಅಲ್ವಲ್ಲ, 2 ಕುಟುಂಬ ಸೇರ್ಕೊಂಡಿದ್ದೀವಿ. ಸೊ ಅದರಿಂದ BJP ಮತ್ತು JDS ಸೇರ್ಕೊಳ್ಳೋದ್ರಿಂದ
ಈ ಸೀಟ್ ಯಾರಿಗೂ ಹೋಗುತ್ತೆ ಯಾರಿಗೆ ಬರುತ್ತೆ ಅನ್ನೂ ಕೂಡ ಕುತೂಹಲವಾಗಿದೆ. ಬಹುಶಃ ನಾಳೆ ಅಥವಾ ನಾಳಿದ್ದು ಇದಕ್ಕೆ ಒಂದು ತೆರೆ ಬೀಳ್ತದೆ. ಸೊ ಆಮೇಲೆ ಕ್ಯಾಂಡಿಡೇಟ್ನ ಫೈನಲ್ ಮಾಡ್ತಾರೆ. ಸೊ ಅದರಿಂದ ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ತೊರ್ನಹಳ್ಳಿ ಸಫಲಾಂಬ ದೇವಿ ಭಾರಿ ದನಗಳ ಜಾತ್ರೆಗೆ ತನ್ನದೇ ಆದ ಇತಿಹಾಸ ಹೊಂದಿದ್ದು, ಪಕ್ಕದ ರಾಜ್ಯದ ತಮಿಳುನಾಡು, ಆಂಧ್ರದಿಂದ ಸಾವಿರಾರು ರಾಸುಗಳು ಸೇರಿದ್ದು 15 ದಿನಗಳ ಕಾಲ ಜಾತ್ರೆ ದೀಪೋತ್ಸವ ನಡೆಯಲಿದೆ ಎಂದು ಶಾಸಕ ಕೆವೈ ನಂಜೇಗೌಡ ತಿಳಿಸಿದರು. ವರ್ಷದ ಮೊದಲ ತಿಂಗಳಲ್ಲಿ ಪ್ರಾರಂಭವಾಗುವ ಮಾಲೂರು ತಾಲೂಕು ತೊರ್ನಹಳ್ಳಿ ಸಫಲಾಂಬ ದೇವಿ ಭಾರಿ ದನಗಳ ಜಾತ್ರೆ 70-80ರ ದಶಕದಿಂದ ಅತ್ಯಂತ ಇತಿಹಾಸ ಹೊಂದಿದ್ದು ವಿಜೃಂಭಣೆಯಿಂದ ವಾರಗಟ್ಟಲೆ ನಡೆಯುತ್ತದೆ. ರಾಸುಗಳನ್ನು ನೋಡಲೆಂದೇ ಸಾವಿರಾರು ಜನ ಬರುತ್ತಿದ್ದು, ಈ ಜಾತ್ರೆಗೆ ಬರುವ ಜನರಿಗೆ ಶಾಸಕ ಕೆವೈ ನಂಜೇಗೌಡ ಅನ್ನ ದಾಸೋಹ ಏರ್ಪಡಿಸಿದ್ದು, ಆಂಧ್ರಪ್ರದೇಶ, ತಮಿಳುನಾಡು ರಾಜ್ಯದ ನಾನಾ ಎಲ್ಲಾ ಭಾಗಗಳಿಂದ ರೈತರು ತಮ್ಮ ರಾಸುಗಳನ್ನು ಮಾರಾಟ ಮಾಡಲು ಮತ್ತು ಖರೀದಿಸಲು ಈ ಜಾತ್ರೆಗೆ ಬರುವಂತಹ ರೈತರಿಗೆ 6 ವರ್ಷದಿಂದ ಅನ್ನದಾಸೋಹ ಏರ್ಪಡಿಸಲಾಗಿದೆ. ಇನ್ನು ಜಾತ್ರೆಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಸಫಲಮ್ಮ ಜಾತ್ರೆಗೆ ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ಕಾಪಾಡುವಂಥ ಕೆಲಸ ಈ ಭಾಗದ ಹಿರಿಯರು, ಯುವಕರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೋದ ವರ್ಷಕ್ಕಿಂತ ನೋಡಿದಾಗ ಈ ವರ್ಷ ಅತಿ ಹೆಚ್ಚಿನ ರಾಸುಗಳ ಜೊತೆಗೆ ಜನ ಕೂಡ ಹೆಚ್ಚಿಗೆ ಸೇರಿದ್ದಾರೆ. ಅದೆಷ್ಟೇ ಜನ ಬರಲಿ, ಅದೆಷ್ಟೇ ರಾಸುಗಳು ಬರಲಿ, ಅವ್ರಿಗೇನು ಮೂಲಭೂತ ಸೌಕರ್ಯಗಳು ತೊಂದರೆ ಇದ್ದರೆ ಮಾಡಬೇಕಾಗಿತ್ತು. ಇದು ತಾಲೂಕಿನ ಆಡಳಿತ ನಾವೆಲ್ಲರೂ ಕೂಡ ತೀರ್ಮಾನ ತಗೊಂಡ್ವಿ. ಅದನ್ನು ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತವುದು. ಎಲ್ಲ ಇಲಾಖಾವಾರು ಅಧಿಕಾರಿಗಳು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ಕೂಡ ಈ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲ ಮುಖಂಡರುಗಳು ಕೂಡ ನಮ್ಮ ಜಾತ್ರೆಗೆ, ನಮ್ಮ ತಾಲೂಕಿನಲ್ಲಿ ಇತಿಹಾಸ ಇರುವಂಥ ಸಫಲಮ್ಮ ಜಾತ್ರೆಗೆ ಯಾರೇ ಬಂದು ಹೋಗೋರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥದ್ದು. ನಾವು ಪಕ್ಷಾತೀತವಾಗಿ ನಾವು ಇದನ್ನು ಮುಂದುವರಿಸಿಕೊಂಡು ತಾಲೂಕಿನ ಆಡಳಿತ ಕೂಡ ಇದು ಮುಂದುವರಿಸಿಕೊಂಡು ಹೋಗುತ್ತೆ ಕೆಲಸ ನಾವು ಮಾಡ್ತೀವಿ ಅಂತೇಳಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್, ದರಖಾಸ್ತು ಸಮಿತಿ ಸತೀಶ್ ಬಾಬು, ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ, ದಿನಹಳ್ಳಿ ರಮೇಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ನಡೆಯುತ್ತಿರುವಂತೆ ಗುಡಿಬಂಡೆ ತಾಲೂಕಿನ ಆಂಜನೇಯ ರಾಮ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಭಜನೆ ಕಾರ್ಯಕ್ರಮಗಳು, ಹೋಮ ಹವನ, ಪೂಜೆ ಪುನಸ್ಕಾರಗಳು ತಾಲೂಕಿನೆಲ್ಲೆಡೆ ನಡೆಯಿತು. ಗುಡಿಬಂಡೆ ಪಟ್ಟಣದ ಕೋಟೆ ಶ್ರೀರಾಮ ಮಂದಿರ, ಆದಿನಾರಾಯಣ ಸ್ವಾಮಿ ದೇವಾಲಯ, ಮಾರುತಿ ವೃತ್ತದ ಬಾಲಾಂಜನೇಯ, ತಾಲೂಕಿನ ಬೊಮ್ಮನಹಳ್ಳಿ ಕೋದಂಡರಾಮಸ್ವಾಮಿ ದೇವಾಲಯ, ಬೀಚಗಾನಹಳ್ಳಿ ಕೋದಂಡರಾಮಸ್ವಾಮಿ, ಉಲ್ಲೋಡು ಅಭಿಯಾಂಜನೇಯ, ಹಂಪಸಂದ್ರ ಆಂಜನೇಯ ದೇವಾಲಯ, ಸೋಮೇನಹಳ್ಳಿ ಶ್ರೀರಾಮ ದೇವಾಲಯ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧ ಗ್ರಾಮಗಳಲ್ಲಿ ಶ್ರೀರಾಮ ಆಂಜನೇಯ ಮುಜರಾಯಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು. ತಾಲೂಕಿನ ಬೊಮ್ಮನಹಳ್ಳಿ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಏರ್ಪಡಿಸಿದ್ದು ಪ್ರಸಾದ ವಿನಿಯೋಗ ಮಾಡಿದರು. ಬೇಚಗಾನಹಳ್ಳಿ ಗ್ರಾಮದ ಕೋದಂಡರಾಮಸ್ವಾಮಿ ದೇವರನ್ನು ಬಂಗಾರದ ಪಲ್ಲಕ್ಕಿಯಲ್ಲಿ ರಾಮಭಜನೆ ಮಂಗಳವಾದ್ಯಗಳೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ನಡೆಸಿದರು. ಹಂಪಸಂದ್ರ ಗ್ರಾಮದಲ್ಲಿ ಶ್ರೀರಾಮ ಕಲ್ಯಾಣೋತ್ಸವ ಹಮ್ಮಿಕೊಂಡಿದ್ದರು. ಐತಿಹಾಸಿಕ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಲು ಹಿಂದೂ ಸಂಘಟನೆಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಪಟ್ಟಣದಲ್ಲಿ ಬಾವುಟ ಹಾಗೂ ಬಂಟಿಂಗ್ಸ್ ಕಟ್ಟುವ ಮೂಲಕ ಕೇಸರಿಮಯ ಮಾಡಿದರು. ಉತ್ಸಾಹಿ ಯುವಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮೆರವಣಿಗೆ ನಡೆಸಿ ರಾಮನ ಹಾಡಿಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿದರು. ಭಕ್ತರಿಗೆ ಪ್ರಸಾದ, ಪಾನಕ, ಮಜ್ಜಿಗೆ ವಿತರಣೆ ಮಾಡಿದರು. ಶ್ರೀರಾಮ್ ಇವತ್ತು ದೇಶದಾದ್ಯಂತ ಶ್ರೀರಾಮನವಮಿ ಹತ್ರ ಎಲ್ಲರೂ ಇವತ್ತು ಎಲ್ಲ ದೇಶದಾದ್ಯಂತ ಎಲ್ಲರೂ ರಾಮನ್ನ ಬರಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲೇ ಬರಮಾಡ್ಕೊಳ್ತಾ ಇದ್ದೀವಿ. ಭರತ ಖಂಡಕ್ಕೆ ಅವರು ಈ ದಿನ ಬರೋ ಅಂಥ ಒಂದು ವಿಶೇಷವಾದಂಥ ಒಂದು ದಿನ. ನಮ್ಮ BJP ಸರ್ಕಾರದವರು ಇವತ್ತು ಅದನ್ನು ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮಲಾಲ ಅವ್ರನ್ನ ಪ್ರತಿಷ್ಠಾಪನೆಯನ್ನು 12:20ಕ್ಕೆ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತವಾಗಿ ನಾವು ಇವತ್ತು ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ಬೊಮ್ಮನಹಳ್ಳಿ ನಮ್ಮ ಗ್ರಾಮ ಅದು.
ಇಲ್ಲಿ ನಾವು ರಾಮರ ದೇವರ ದೇವಸ್ಥಾನವನ್ನು ನಿರ್ಮಿಸಿದ್ದೀವಿ. ಅದರ ಸಲುವಾಗಿ ಇಲ್ಲೂ ನಾವು ವಿಶೇಷವಾಗಿ ಈ ದಿನ ಬೆಳಿಗ್ಗೆಯಿಂದನೇ ಪೂಜೆನ, ಅಲಂಕಾರನ, ಅಭಿಷೇಕ ಎಲ್ಲವನ್ನು ಮಾಡಿದ್ದೀವಿ. ವಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಮಂಜನಹಳ್ಳಿ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ಬೆಳಗ್ಗೆಯಿಂದಲೇ ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಹೋಮ ಪೂಜೆ ನಡೆಯಿತು. ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ವೀಕ್ಷಿಸಲು ಟಿವಿ ಪರದೆಯನ್ನು ಅಳವಡಿಸಲಾಗಿತ್ತು. ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ಮಂಜೇನಹಳ್ಳಿ ತಾಲೂಕಿನ ದೇವಸ್ಥಾನದ ಮುಂದೆ ಬೆಳಗ್ಗೆಯಿಂದಲೇ ಗುರು ಪ್ರಾರ್ಥನೆ, ಗಣೇಶ ಪೂಜೆ, ನವಗ್ರಹ ಪೂಜೆ, ಕಳಶ ಪ್ರತಿಷ್ಠಾಪನೆ, ಪಂಚಾಮೃತ ಅಭಿಷೇಕ ಸೇರಿದಂತೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ರಾಮನಾಥ ಶಾಸ್ತ್ರಿ ಮಾತನಾಡಿ, ಸತತ 500 ವರ್ಷಗಳ ಪ್ರಯತ್ನದ ಫಲವಾಗಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮನ ಮಂದಿರ ನಿರ್ಮಾಣವಾಗಿದೆ. ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯಿಂದ ಹಿಂದೂಗಳಿಗೆ ಬಹಳ ಸಂತೋಷವಾಗಿದೆ. ಎಲ್ಲ ಭಕ್ತರು ಅಯೋಧ್ಯೆಗೆ ಹೋಗಲು ಸಾಧ್ಯವಾಗದ ಕಾರಣ ತಮ್ಮ ತಮ್ಮ ಗ್ರಾಮಗಳಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಮ್ಮ ಗಾಯತ್ರಿ ಪ್ರಸಂಗದ ಎಲ್ಲ ಬಂಧುಗಳು, ಎಲ್ಲ ಬ್ರಾಹ್ಮಣ ಮಿತ್ರರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಸ್ವಪ್ರೇರಣೆಯಿಂದ ಭಾಗವಹಿಸುವುದಲ್ಲದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಎಲ್ಲರೂ ಸಹಕಾರ ಬಹಳ ಮುಖ್ಯವಾಗಿದೆ. ಅದು ಅಲ್ಲದೆ ಅಯೋಧ್ಯ, ಮಧುರಾ, ಮಾಯಾ, ಕಾಶಿ, ಕಾಂಚಿ, ಪುರಂತಿಕ, ಅವಂತಿಕ, ಸಪ್ತೈತೆ ಮೋಕ್ಷದಾಯಕ ಅಂತ ಹೇಳ್ಬಿಟ್ಟು ಅಯೋಧ್ಯೆಯಲ್ಲಿ 500 ವರ್ಷಗಳ ಸತತ ಪ್ರಯತ್ನದಿಂದ ನಮ್ಮ ಎಲ್ಲ ಹಿಂದೂಗಳ ಒಂದು ಭಗವಂತನ ಆಶೀರ್ವಾದ ನಮಗೆ ಸಿಕ್ಕಂಗಾಗಿದೆ. ಆ ಕ್ಷೇತ್ರದಲ್ಲಿ ಭವ್ಯವಾಗಿ ನಿರ್ಮಾಣ ಆಗಿರ್ತಕ್ಕಂತಹ ಆ ಕಟ್ಟಡದಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗಿರೋದು ನಮ್ಮಗಳ ಎಲ್ಲರ ಬಹಳ ಒಂದು ಸಂತೋಷದ ಸಂಗತಿಯಾಗಿದೆ. ಅದೇ ಒಂದು ಸಂದರ್ಭದಲ್ಲಿ ಎಲ್ಲರೂ ಹೋಗೋದಕ್ಕೆ ಅಲ್ಲಿ ಆಗಲ್ಲ. ಇಲ್ಲಿ ಸಹ ಎಲ್ಲರೂ ಸೇರಿ, ಗ್ರಾಮಸ್ಥರು, ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ, ಎಲ್ಲ ಭಕ್ತಾದಿಗಳು ಸೇರಿ ಈ ಒಂದು ರಾಮತಾರಕ ಹೋಮ ಅಂತಲ್ಲಿ ಇಟ್ಕೊಂಡಿದ್ರು. ರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ರಾಮನ ಘೋಷ ವಾಕ್ಯ ಕೂಗಿ, ತೀರ್ಥ ಪ್ರಸಾದ, ಮಜ್ಜಿಗೆ, ಪಾನಕ, ಸಿಹಿಯನ್ನ ಹಂಚಿ, ಪಟಾಕಿ ಸಿಡಿಸಿ ಮೆರವಣಿಗೆ ನಡೆಸಿ ಭಕ್ತಿ ಭಾವ ಮೆರೆದ್ರು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಮುರಳಿ, ಸುಧೀಂದ್ರ, ವೆಂಕಟೇಶ್ ಮೂರ್ತಿ, ಶ್ರೀಕಾಂತ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಜೇನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ಜೆಸಿಬಿ ಮಂಜುನಾಥ್ 3ನೇ ಬಾರಿಗೆ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. 4 ಬಾರಿಯಿಂದ ಸತತವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಜೆಸಿಬಿ ಮಂಜುನಾಥ್ ಇಂದು ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಶಮ್ಸ್ ಶವರೇಜ್ ಘೋಷಿಸಿದ್ದಾರೆ. ಹಾಲಿ 11 ಜನ ನಿರ್ದೇಶಕರಲ್ಲಿ ಯಾರೂ ಅಧ್ಯಕ್ಷಗಿರಿಗೆ ಅರ್ಜಿ ಹಾಕದ ಕಾರಣ
ಇವರ ಹೆಸರನ್ನ ಘೋಷಿಸಿದ್ರು. ಈ ವೇಳೆ ಮುಖಂಡರಾದ ಬಿಜೆಪಿ ಒಬಿಸಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಡಿಎನ್ಎ ಶ್ರೀನಿವಾಸ್, ಗಂಗ್ರೆ ಖಾಲ್ವೆ ಮೂರ್ತಿ ಸೇರಿದಂತೆ ಇನ್ನಿತರರು ಅಭಿನಂದಿಸಿದ್ರು. ದೇವನಹಳ್ಳಿ ತಾಲೂಕಿನಾದ್ಯಂತ ಶ್ರೀರಾಮನ ಸ್ಮರಣೆ ಮೂಲಕ ಶ್ರೀರಾಮನಿಗೆ ವಿಶೇಷ ಪೂಜೆ, ಭಜನೆ ಮತ್ತು ಉತ್ಸವಗಳು ಜರುಗಿದವು. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ, ಕೊಯಿರ, ಚಪ್ಪರಕಲ್ಲು, ಕನ್ನಮಂಗಲ, ವಿಜಯಪುರ, ಚನ್ನರಾಯಪಟ್ಟಣ ಸೇರಿದಂತೆ ವಿವಿಧೆಡೆ ಶ್ರೀರಾಮನಾಮ ಮೊಳಗಿತ್ತು. ರಸ್ತೆ ಬದಿ ಶ್ರೀರಾಮ, ಹನುಮನ ಕಟ್ಔಟ್ಗಳನ್ನು ಕಟ್ಟಲಾಗಿತ್ತು. ಕಾರಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮ ಮೂರ್ತಿಗೆ ನಡೆದ ವಿಶೇಷ ಪೂಜೆಯಲ್ಲಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಜೈ ಶ್ರೀರಾಮ್ ಎಂದು ಹೇಳಿ ಭಕ್ತಿ ಸಮರ್ಪಿಸಿದರು. ತೈಲಗೆರೆ ಗ್ರಾಮಸ್ಥರು ಭಜನೆಯಲ್ಲಿ ತೊಡಗಿಕೊಂಡಿದ್ದರು. ಮೀಸಗಾನಹಳ್ಳಿಯಲ್ಲಿನ ರಂಗನಾಥನ ಸನ್ನಿಧಿಯಲ್ಲಿ ಮುಂಜಾನೆಯಿಂದಲೇ ಭಜನೆ, ಪೂಜಾ ಕೈಂಕರ್ಯ ನಡೆಯಿತು. ಚಪ್ಪರಕಲ್ಲು ಸರ್ಕಲ್ನಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮಚಂದ್ರ ಮಹಾಪ್ರಭು ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಗೌರಿಬಿದನೂರು ಮುಸ್ಲಿಂ ಬಾಂಧವರು ಶ್ರೀ ಎನ್.ಎಂ. ರವಿನಾರಾಯಣ ರೆಡ್ಡಿ ಅವರ ಜೊತೆಯಲ್ಲಿ ರಾಮ್ ರಹೀಂ ಗೆಳೆಯರ ಬಳಗದ ವತಿಯಿಂದ ಪೂಜೆ ಸಲ್ಲಿಸಲಾಯಿತು. ಹೆಸರು ಬೇಳೆ ಪಾನಕವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನಗಿಸುವೆ ಸದಸ್ಯರಾದ ಕಲೀಮುಲ್ಲಾ ಮಾತನಾಡಿ, ರಾಮ ಮಂದಿರ ನಿರ್ಮಾಣವಾಗಿರೋದಕ್ಕೆ ನಮಗೆ ಸಂತಸ ತಂದಿದೆ. ಆದುದರಿಂದ ಇವತ್ತು ನಾವು ರಾಮರ ಪೂಜೆ ಮಾಡಿ ಹೆಸರು ಬೇಳೆ ಪಾನಕ ಹಂಚಿ ಸಂಭ್ರಮದಿಂದ ಆಚರಿಸಿದ್ದೇವೆ ಎಂದರು. ಗೌರಿಬಿದನೂರು ಮಸೀದಿಯ ಅಧ್ಯಕ್ಷರಾದ ಶಫಿಯುಲ್ಲಾ, ಕಾರ್ಯದರ್ಶಿ ಅನ್ವರ್ ಸಾಬ್, ಮುಖಂಡರಾದ ಉಸ್ಮಾನ್ ಖಾನ್, ಕಲೀಮುಲ್ಲಾ, ಫಿರೋಜ್ ಖಾನ್, ನಯೀಂ ಸೇರಿದಂತೆ ಮುಂತಾದವರು ಭಾಗವಹಿಸಿದರು. ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ 5ನೇ ಪುಣ್ಯ ಸ್ಮರಣೆ ಪ್ರಯುಕ್ತ ಗೌರಿಬಿದನೂರು ನಗರದಲ್ಲಿ ಭಾನುವಾರ ಅನ್ನದಾಸೋಹವನ್ನು ಸಿದ್ಧಗಂಗಾ ಶ್ರೀಗಳ ಭಕ್ತವೃಂದ ಏರ್ಪಡಿಸಿತ್ತು. ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾದ ಅನ್ನದಾಸೋಹ ರಾತ್ರಿ 9 ಗಂಟೆವರೆಗೆ ಮುಂದುವರೆದಿದ್ದು, ಈ ವೇಳೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ, ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ, ಮಾಜಿ ಶಾಸಕಿ ಎನ್ ಜ್ಯೋತಿ ರೆಡ್ಡಿ, ಡಾಕ್ಟರ್ ಶಶಿಧರ್, ಗಿರೀಶ್ ರೆಡ್ಡಿ ಮುಂತಾದವರು ಪಾಲ್ಗೊಂಡಿದ್ದರು. ಇಂದು ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮಚಂದ್ರ ಮಹಾಪ್ರಭು ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಗೌರಿಬಿದನೂರು ನಗರದ ಕೋಟಿ ಶ್ರೀ ಕೋದಂಡರಾಮಸ್ವಾಮಿ ಸೇವಾ ಸಮಿತಿ ವತಿಯಿಂದ 300 ವರ್ಷಗಳ ಇತಿಹಾಸ ಹೊಂದಿರುವ ಪುರಾತನವಾದ ಶ್ರೀರಾಮ ಮಂದಿರವನ್ನು ಹೂವಿನಿಂದ ಅಲಂಕಾರಗೊಳಿಸಿ ದೇವರಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರ ಮಾಡಲಾಯಿತು. ನೆರೆದಿದ್ದ ಭಕ್ತರಿಗೆ ತೀರ್ಥಪ್ರಸಾದ, ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ಆಯೋಜಿಸಿತ್ತು. ಗೌರಿಬಿದನೂರು ತಾಲೂಕಿನ ಪೋತೇನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಶ್ರೀರಾಮ ದೇವರ ಗರ್ಭಗೃಹದಲ್ಲಿ ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕ ವಿಶ್ವನಾಥ್ ಪಾಲ್ಗೊಂಡು ಮಾತನಾಡಿ, ಹಲವು ದಶಕಗಳ ಹೋರಾಟದ ನಂತರ ಇಂದು ಶ್ರೀರಾಮನ ಪ್ರತಿಷ್ಠೆಯಾಗಿದೆ. ಇದು ಇಡೀ ಜಗತ್ತಿನ ಜನರ ಆಶಯವಾಗಿದ್ದು ಅದು ಈಡೇರಿದೆ. ಶ್ರೀರಾಮನ ವಿಗ್ರಹವನ್ನ ಕೆತ್ತಿದವರು ಕರ್ನಾಟಕದವರೇ ಹಾಗೂ ಅದರ ಕೆತ್ತನೆಯ ಕಲ್ಲು ಸಹ ಕರ್ನಾಟಕದ್ದೇ ಆಗಿದ್ದು ಇದೊಂದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಗನಾದ ಆಲೋಕ್ ವಿಶ್ವನಾಥ್, ಎನ್.ಎಂ. ರವಿನಾರಾಯಣ ರೆಡ್ಡಿ, ಡಾಕ್ಟರ್ ಶಶಿಧರ್, ಎಸ್ಟಿಡಿ ರಾಮು ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಐದು ಶತಮಾನಗಳ ಭಾರತ ಖಂಡದ ಜನರ ಕನಸು ನನಸು. 56 ಇಂಚು ಎತ್ತರದ ರಾಮಲಲ್ಲಾ ವಿಗ್ರಹ ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ. ದೇಶಾದ್ಯಂತ ರಾಮನಾಮದಲ್ಲಿ ಮಿಂದೆದ್ದ ಭಕ್ತರು. ಚಿಕ್ಕಬಳ್ಳಾಪುರದ ಬಜಾರ್ ರಸ್ತೆ, ಗಂಗಮ್ಮನಗುಡಿ ರಸ್ತೆ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. 4-5 ದಿನಗಳಲ್ಲಿ ನೋಟಿಸ್ ಜಾರಿ. ಈ ನ್ಯೂಸ್ ಟಿವಿಗೆ ವಿಶ್ವಾಸನೀಯ ಮೂಲಗಳಿಂದ ಮಾಹಿತಿ. ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ. ಶ್ರೀರಾಮನ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೆದ್ದ ಕೋಲಾರ ಜನತೆ. ಹಲವೆಡೆ ಮಜ್ಜಿಗೆ, ಪಾನಕ, ಕೋಸಂಬರಿ, ಅನ್ನ ಸಂತರ್ಪಣೆ. ಚಿಕ್ಕಬಳ್ಳಾಪುರದಲ್ಲಿ ಶ್ರೀರಾಮಲಲ್ಲಾನಿಗೆ ಸಂಭ್ರಮದ ಸ್ವಾಗತ. ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳಿಂದ ಶ್ರೀರಾಮನಿಗೆ ಪೂಜೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.